2023 ಯಾವುದೋ ಕಾರಣಕ್ಕೆ ಬದಲಾವಣೆ ಬಯಸಿದ್ರು. ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನ ನಾನು ವಿಧಾನಸೌಧಕ್ಕೆ ಹೋಗಲ್ಲ ಅಂತ ಸಂಕಲ್ಪ ಮಾಡಿದ್ದೀನಿ, ಮೆಟ್ಲತ್ತಲ್ಲ. ಮೊನ್ನೆ ಅನಿವಾರ್ಯವಾಗಿ ನೀರಾವರಿ ವಿಚಾರಕ್ಕೆ ಸಿದ್ದರಾಮಯ್ಯನವರು ಭೇಟಿ ಮಾಡಿದೆ, DK ಶಿವಕುಮಾರ್ನ ಭೇಟಿ ಮಾಡಿದ್ದೀನಿ. ಆದರೆ ನಾನು ಈ ಕ್ಷೇತ್ರದ ಪ್ರತಿನಿಧಿ ಆಯ್ಕೆ ಮಾಡಿ ಜನರ ಜೊತೆ ನಾನು ವಿಧಾನಸೌಧಕ್ಕೆ ಹೋಗ್ತೀನಿ. ಅಲ್ಲಿವರೆಗೂ ವಿಧಾನಸೌಧ ಮೆಟ್ಲತ್ತಲ್ಲ. ನಾನು ವಿಧಾನಸೌಧ ಒಂದು ದೇವಾಲಯ, ಪವಿತ್ರವಾದದ್ದು. ಇಡೀ ರಾಜ್ಯದ ಒಂದು ಕಾನೂನು ಅಥವಾ ಶಾಸನ ತಯಾರು ಮಾಡ್ತಕ್ಕಂಥ ಒಂದು ದೇವಸ್ಥಾನ ಇದ್ದಂಗೆ, ಅದು ಒಂದು ಮಠ ಇದ್ದಂಗೆ. ಪವಿತ್ರವಾದ ಮೆಟ್ಲು ತುಳಿಯಲ್ಲ ಅಂತ ನಾನು ಆ ರೀತಿ ಅಲ್ಲ. ಅಲ್ಲಿ ಎಲ್ಲ ಒಂದು ಕಡೆ ಜನಾದೇಶ ನನ್ನ ವಿರುದ್ಧ ಬಂದಾಗ ಅಲ್ಲಿ ಜನಾದೇಶ ಇದ್ದ ಮಾತ್ರ ಹೋದರೆ ಗೌರವ ಸಿಗುತ್ತೆ. ಹಾಗಾಗಿ ಅಲ್ಲಿವರೆಗೂ ನಾನು ಕಾಯ್ತೀನಿ. ಜನನೇ ನಾನು ಕರ್ಕೊಂಡು ಹೋಗಿ. ಜನ ಈಗಾಗಲೇ ಎಲೆಕ್ಷನ್ 2 ತಿಂಗಳಿಗೆ ಬದಲಾವಣೆ ನಾನು ಹೇಳೋದಲ್ಲ. ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತಾರೆ ಸಾಕಾಗ್ಬಿಡ್ದು ಅಂತ ಹೇಳ್ತಾರೆ. ಭಾಳಷ್ಟು ಜನ ನಮ್ಮ ಜೊತೆ ಬರ್ತೀವಿ ಅಂತ ಹೇಳ್ತಾರೆ. ನಮ್ಮಿಂದ ಕೆಲವು ದೂರ ಆಗಿದ್ರು, ಅವರು ಹೇಳ್ತಾರೆ. ಆದರೆ ನಾವು ಹೇಳ್ತಾ ಇದೀವಿ, ನೋಡಪ್ಪ ಇನ್ನೂ ಸಮಯ ಇದೆ, 2.25 ವರ್ಷ ಆಗಿದೆ. ಇನ್ನು ನನ್ನ ಪ್ರಕಾರ ಕೊನೆ 9 ತಿಂಗಳು ಕೌಂಟ್ ಅಲ್ಲ, 2 ವರ್ಷ 3 ತಿಂಗಳಾಗ್ತಾ ಬಂತು. ಇನ್ನು ಕೊನೆ 9 ತಿಂಗಳು ಕೌಂಟ್ ಅಲ್ಲ, ಇನ್ನು 2 ವರ್ಷ ಮಾತ್ರ ಚುನಾವಣೆ ಬಾಕಿ ಅಂತ ಇಟ್ಕೋಬೇಕು. ಇನ್ನು 2 ವರ್ಷದಲ್ಲಿ ಏನು ಸಾಧನೆ ಮಾಡ್ತಾರೆ? ಜನ ಬದಲಾವಣೆ ಬಯಸಿದರೆ ಕಾಲ ಕೂಡಿ ಬರುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ಬೇಕು, ಕಾಯ್ಬೇಕು.